ನಮಸ್ತೆ ಎಲ್ರಿಗೂ. ದೋಸೆ ಮತ್ತು ಕೂಟ್ ಮಾಡ್ತಾ ಇದ್ದೆ. ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಮೊದಲಿಗೆ ಪ್ಯಾನ್ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 2 ಚಕ್ಕೆ, ಒಂಚೂರು ಲವಂಗ ಹಾಕ್ಕೊತಿದ್ದೀನಿ. ಒಂದು ಲವಂಗ ತುಂಬ ಟೇಸ್ಟಿ ಇರುತ್ತೆ ಆ್ಯಕ್ಚುಲಿ ಗೊಜ್ಜು. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಮಸಾಲ ಇಲ್ಲದೆ ಇದ್ರೂ ಸಕ್ಕತ್ತಾಗಿರುತ್ತೆ. 1 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಬೇಕು ಹಾಕೋಬೋದು. ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ, ಜಾಸ್ತಿ ಬೇರೆ ಯಾವ ತರಕಾರಿಗಳು ತೊಗೊಂಡಿಲ್ಲ ನಾನು. ಇದ್ರಲ್ಲೂ ತುಂಬ ಟೇಸ್ಟಿ ಇರುತ್ತೆ ಕ್ಯಾರೆಟು ಬೀನ್ಸು. ಮತ್ತು ಈಗ ಸೀಸನ್ ತೊಗರಿಕಾಳು ಅವರೆಕಾಳಲ್ವ, ಸ್ವಲ್ಪ ತೊಗರಿಕಾಳು ತೊಗೊಂಡಿದ್ದೀನಿ, ಸಕ್ಕತ್ತಾಗಿರುತ್ತೆ. ಒಂದು ಟೊಮೊಟೊ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ಸ್ವಲ್ಪ ಅರಶಿನ, ಒಂದು ಅರ್ಧ ಸ್ಪೂನಷ್ಟು ಅರಶಿನ, ಸ್ವಲ್ಪ ಗರಂ ಮಸಾಲ, ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ, ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಕು, ಅದೇ ನೀಟಾಗೆಲ್ಲನೂ ಮಿಕ್ಸ್ ಮಾಡುವಂಥದ್ದು. ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ನಾವು ಮಸಾಲ ಐಟಮ್ಸ್ನ ಮಿಕ್ಸ್ ರೆಡಿ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋದು. ಬೇಯ್ತಾ ಇರುತ್ತೆ, ಬೇಯೋವರೆಗೆ ಈ ಕಡೆ ಮಸಾಲೆಗೆ ಕಾಯಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ರುಬ್ಬೋದಕ್ಕೆ 1 ಗೆಡ್ಡೆ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಇದಕ್ಕೊಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಇಷ್ಟೇ ಮಸಾಲ ಆ್ಯಕ್ಚುಲಿ. ಪೇಸ್ಟ್ ಮಾಡಿಕೊಂಡು ಬೇಯ್ತಾ ಇತ್ತಲ್ಲ ಅದೇ ತರಕಾರಿ ಇದಕ್ಕೆ ರುಬ್ಬಿರುವಂಥ ಮಸಾಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 1-2 ವಿಸಿಲ್ ಹೊಡ್ಸಿದ್ರೆ ರೆಡಿ ಟು ಕೂಟ್ ಗೊಜ್ಜು ಸಕ್ಕತ್ತಾಗಿ ರೆಡಿಯಾಗಿರುತ್ತೆ. ಈ ಕಡೆ ದೋಸೆಗೆ ರೆಡಿ ಮಾಡ್ಕೊಳ್ಳೋದು. ದೋಸೆನೂ ಅಷ್ಟೇ, ನಾನು ಬೇರೆ ಯಾವ ಅಕ್ಕಿಗಳು ಯೂಸ್ ಮಾಡಲ್ಲ, ಡಿಪೋ ಅಕ್ಕಿನೇ ಯೂಸ್ ಮಾಡೋದು. ಅದರಲ್ಲೇ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ ಗೊತ್ತಾ. ನಿಜವಾಗ್ಲೂ ದೋಸೆ ಸಕ್ಕತ್ತಾಗಿ ಬಂದಿರುತ್ತೆ. ನೋಡ್ಕೊಳ್ಳಿ, ಮಗಳು ಕೇಳಿರ್ತಾಳೆ ದೋಸೆ ಗೊಜ್ಜಾಕ್ಲಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.